ಮಹಾಕುಂಭಮೇಳ. ವೆಲ್ಕಮ್ ಟು ಕುಂಭಮೇಳ. ನೀವೇನಾದರೂ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಪ್ಲ್ಯಾನ್ ಮಾಡಿದರೆ ಈ ವಿಡಿಯೋದಲ್ಲಿ ನಾನು ಪರ್ಫೆಕ್ಟ್ 2 ಡೇ ಐಟಿನರಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಪ್ರಯಾಗ್ರಾಜ್ಗೆ ಫ್ಲೈಟ್, ಟ್ರೈನ್ ಅಥವಾ ಬಸ್ಸಿಂದ ರೀಚ್ ಆಗ್ಬೋದು. ಏರ್ಪೋರ್ಟ್ ಅಥವಾ ಸ್ಟೇಷನ್ ಆಚೆಯಿಂದನೇ ನಿಮಗೆ ಈಸಿಯಾಗಿ ಆಟೋ ಅಥವಾ ಟ್ಯಾಕ್ಸಿ ಸಿಗುತ್ತೆ. ನೀವು ನಿಮ್ಮ ಹೋಟೆಲ್ ಅಥವಾ ಟೆಂಟ್ನ ರೀಚ್ ಆಗಿ ಫ್ರೆಶ್ ಆಗ್ಬೋದು. ನೀವು ನಿಮ್ಮ ಟ್ರಿಪ್ನ ಡೇ1ನ ತ್ರಿವೇಣಿ ಸಂಗಮಕ್ಕೆ ಹೋಗಿ ಮಹಾಕುಂಭ ಸ್ನಾನ ಮಾಡೋದ್ರಿಂದ ಸ್ಟಾರ್ಟ್ ಮಾಡಬಹುದು. ಸ್ವಲ್ಪ ಹೊತ್ತು ಘಾಟಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಕುಂಭಮೇಳದಲ್ಲಿ ಸಾಧುಗಳು, ನಾಗಸಾಧುಗಳನ್ನು ನೋಡೋದೇ ಒಂದು ಖುಷಿ. ಕುಂಭಮೇಳನ ಫೀಲ್ ಮಾಡಬಹುದು. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನೀವು ಅಲಹಾಬಾದ್ ಫೋರ್ಟ್ ಕಡೆ ಹೋಗ್ಬೋದು. ಫೋರ್ಟ್ ಒಳಗಡೆನೆ ಅಕ್ಷಯವಟ್, ಸರಸ್ವತಿ ಕೂಪ್ ಮತ್ತು ಪಾತಾಳ್ಪುರಿ ಮಂದಿರ ಇದೆ. ಅದನ್ನೆಲ್ಲ ನೋಡ್ಕೊಂಡು ನೀವು ಸರಸ್ವತಿ ಘಾಟ್ ಕಡೆ ಹೋಗ್ಬೋದು. ಬೋಟ್ ರೈಡ್ಸ್ ಟ್ರೈ ಮಾಡ್ಬೋದು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಸಂಜೆ 6 ಗಂಟೆಗೆ ಸರಸ್ವತಿ ಘಾಟಲ್ಲಿ ಗಂಗಾರತಿ ಇರುತ್ತೆ. ಗಂಗಾರತಿ ಮುಗಿಸ್ಕೊಂಡು ಪ್ರಯಾಗ್ರಾಜ್ನ ಫೇಮಸ್ ಸ್ಟ್ರೀಟ್ ಫುಡ್ಸ್ ಟ್ರೈ ಮಾಡ್ಬೋದು. ಫೇಮಸ್ ಚೋಲೆ ಭಟೂರೆ, ಕಚೋರಿ, ಲಸ್ಸಿ, ಜಿಲೇಬಿ ಎಲ್ಲ ಟ್ರೈ ಮಾಡ್ಬೋದು. ಇಲ್ಲಿಗೆ ನಿಮ್ಮ ಡೇ1 ಮುಗಿಯುತ್ತೆ. ನಿಮ್ಮ ಡೇ2ನ ನೀವು ಬ್ರಹ್ಮ ಮುಹೂರ್ತದಲ್ಲಿ ಸಂಗಮ್ ಘಾಟ್ನಲ್ಲಿ ಸ್ನಾನ ಮಾಡೋದ್ರಿಂದ ಸ್ಟಾರ್ಟ್ ಮಾಡಬಹುದು. ಸನ್ರೈಸ್ ನೋಡೋಕ್ಕೆ ಬೋಟ್ ರೈಡ್ ಹೋಗ್ಬೋದು. ಅಲ್ಲಿಂದ ಬಂದ ಮೇಲೆ ತಿಂಡಿ ಮುಗಿಸಿ ಬಡೆ ಹನುಮಾನ್ ಮಂದಿರದ ಕಡೆ ಹೋಗ್ಬೋದು. ಹನುಮಾನ್ ದರ್ಶನ ಪಡಿಬಹುದು. ಅಲ್ಲಿಂದ 2.5 ಕಿಲೋಮೀಟರ್ ದೂರದಲ್ಲಿ ಆಲೋಪಿ ದೇವಿ ಮಂದಿರ ಇದೆ. ದೇವಿಯ ದರ್ಶನ ಪಡೆಯಬಹುದು. ದೇವಿಯ 51 ಶಕ್ತಿಪೀಠಗಳಲ್ಲಿ ಇದು ಒಂದು. ಇದಾದ ಮೇಲೆ ಊಟ ಮುಗಿಸಿ ಸ್ವಲ್ಪ ಶಾಪಿಂಗ್ ಮಾಡ್ಬೋದು. ಇಲ್ಲಿಗೆ ನಿಮ್ಮ ಡೇ2 ಮುಗಿಯುತ್ತೆ. ಹಾಗೂ ನಿಮ್ಮ ಕುಂಭಮೇಳ ಯಾತ್ರಾ ಕೂಡ. ಇದೇ ರೀತಿಯ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.